ನಮಸ್ಕಾರ ಬಂಧುಗಳೇ. ನೋಡಿ, ಒಂದು 3 ರಾಶಿಯವರಿಗೆ ವಿದ್ಯೆಯಲ್ಲಿ ಬಹಳಷ್ಟು ತೊಂದರೆಗಳು ಬರುವಂತದ್ದು. ಎಷ್ಟೇ ಓದಿದ್ರೂ ಕೂಡ ನೆನಪಿನ ಶಕ್ತಿ ಉಳಿಯುವುದಿಲ್ಲ. ಅವರಿಗೆ ಎಜುಕೇಶನ್ ಅಲ್ಲಿ ಸಂಪೂರ್ಣತೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ರಾಶಿಗಳು ಯಾವ್ಯಾವ ರಾಶಿ ಅಂತ ಹೇಳಿದ್ರೆ, ಮೊದಲನೇ ರಾಶಿ ವೃಷಭ ರಾಶಿ ಆಗಿರುತ್ತೆ. ಈ ವೃಷಭ ರಾಶಿಯವರಿಗೆ ನೆನಪಿನ ಶಕ್ತಿ ಉಳಿಯುವುದಿಲ್ಲ. ಎಜುಕೇಶನ್ ಮಾಡ್ಲಿಕ್ಕೆ ಹೋದಲ್ಲಿ ಸ್ವಲ್ಪ ವಿಳಂಬ ಆಗುವಂತದ್ದು. ಮತ್ತೊಂದು ರಾಶಿ ಅಂತ ಹೇಳಿದ್ರೆ ಮೀನ ರಾಶಿ ಆಗಿರುತ್ತೆ. ಮೀನ ರಾಶಿಯವರು ನೋಡಿ, ಎಜುಕೇಶನ್ ಅಲ್ಲಿ ವಿದ್ಯಾಭ್ಯಾಸದಲ್ಲಿ ಬಹಳ ಚಾತುರ್ಯದಲ್ಲಿ ಇರ್ತಾರೆ. ಆದ್ರೂ ಕೂಡ ಅವರಲ್ಲಿ ನೆನಪಿನ ಶಕ್ತಿ ಬಹಳಷ್ಟು ಕಡಿಮೆ ಕ್ಷೀಣಿಸ್ತಾ ಇರುತ್ತೆ. ಮತ್ತೆ ಓದಿದ್ದು ಯಾವುದು ನೆನಪಲ್ಲಿ ಇರುವುದಿಲ್ಲ. ಅರ್ಧಂಬರ್ಧ ವಿದ್ಯೆ ಆಗುವಂತದ್ದು. ಮತ್ತೊಂದು ರಾಶಿ ಹೇಳಬೇಕಂದ್ರೆ ಕನ್ಯಾ ರಾಶಿಯವರು ನೋಡಿ, ಕನ್ಯಾ ರಾಶಿಯವರಿಗೆ ಬಹಳಷ್ಟು ವಿಶೇಷವಾಗಿ ಓದುವಂತ ಆಸಕ್ತಿತನ ಇರುತ್ತೆ. ಆದ್ರೆ ಆ ಆಸಕ್ತಿತನದಲ್ಲಿ ಮನಸ್ಸಿನಲ್ಲಿ ಚಂಚಲತೆ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಓದನ್ನೋದು ಸಂಪೂರ್ಣತೆ ಆಗುವುದಿಲ್ಲ. ವಿದ್ಯೆ ಅನ್ನೋದು ತಲೆಗೆ ಹತ್ತುವಂತದ್ದು ಇರುವುದಿಲ್ಲ. ಇದಕ್ಕಾಗಿ ಮಾಡಬೇಕಾದ ಒಂದು ಸುಲಭ ಪರಿಹಾರ ಒಂದು ಅಂತ ಹೇಳಿದ್ರೆ, ಈ 3 ರಾಶಿಯವರಿಗೆ ಒಂದು ಗಣಪತಿ ಆರಾಧನೆ ಮಾಡಬೇಕಾಗುತ್ತೆ. ನೋಡಿ ಬಂಧುಗಳೇ, ವಿಶೇಷವಾಗಿ ಗಣಪತಿ ಆರಾಧನೆ ಮಾಡುವುದರಿಂದ ಇವರಲ್ಲಿ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಶಕ್ತಿತನ ತುಂಬಾ ಚೆನ್ನಾಗಿ ಬರುವಂತದ್ದು. ಆ ಆರಾಧನೆ ಯಾವ ತರ ಮಾಡ್ಬೇಕಂತ ಹೇಳಿದ್ರೆ, ಇದೇ ಸಂಕಷ್ಟ ಚತುರ್ಥಿ ದಿನದಂದು 5ನೇ ತಾರೀಕು ಬರುವ ಸಂಕಷ್ಟ ಚತುರ್ಥಿ ದಿನದಂದು ನೀವು ಗಣಪತಿ ಟೆಂಪಲ್ಗೆ ಭೇಟಿ ಆಗುವುದರಿಂದ ಹೋಗಿ ಆ ಭಗವಂತನಿಗೆ ಒಂದು ಗರ್ಕೆ ಹುಲ್ಲನ್ನು ಸಮರ್ಪಣೆ ಮಾಡಿ 9 ಪ್ರದಕ್ಷಿಣೆ ಹಾಕಿ ಒಂದು 11 ರೂಪಾಯಿ ಕಾಣಿಕೆ ಆ ಭಗವಂತನಿಗೆ ಸಮರ್ಪಣೆ ಮಾಡುವುದರಿಂದ ನಿಮ್ಮಲ್ಲಿರುವಂತಹ ವಿದ್ಯಾಭ್ಯಾಸದ ತೊಂದರೆಗಳು ಶಾಶ್ವತವಾಗಿ ನಿವಾರಣೆ ಆಗುವಂತದ್ದು ಮತ್ತು ಎಜುಕೇಶನ್ ಕಂಪ್ಲೀಟ್ ಆಗುವಂತದ್ದಾಗುತ್ತೆ. ಬಂಧುಗಳೇ, ಇದೊಂದು ಸರಳ ಪರಿಹಾರ ಮಾಡಿ ಬನ್ನಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಅದ್ಭುತವನ್ನು ನೀವೇ ನೋಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ನೇರವಾಗಿ ಭೇಟಿ ಮಾಡಿ. ನಮಸ್ಕಾರ.